ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣಾರ್ಥಿ. ಅನುಭವಗೋಷ್ಠಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಅತಿಥಿಗಳು ಲೇಖಕರು ಹಾಗೂ ವಕೀಲರಾದಂತಹ ಶ್ರೀಯುತ ರವಿಕೀರ್ತಿಯವರು. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ಕಾರ, ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರ ಶರಣ ಬಂಧುಗಳೇ, ವೃತ್ತಿಯಲ್ಲಿ ವಕೀಲರು ರವಿಕೀರ್ತಿಯವರು ಹಲವಾರು ಬಾರಿ ಕೋರ್ಟ್ನಲ್ಲಿ ವಾದವನ್ನು ಮಾಡ್ತಾ ವಚನಗಳ ಪ್ರಯೋಗವನ್ನು ಸಹ ಮಾಡಿದ್ದಾರೆ. ಜೊತೆಗೆ ವಿಶೇಷವಾಗಿ ಖೈದಿಗಳಿಗೆ ವಚನ ಸಾಹಿತ್ಯದ ಒಂದು ಪ್ರಭಾವವನ್ನು, ಮಹತ್ವವನ್ನು ತಿಳಿಸುವಂಥ ನಿಟ್ಟಿನಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ದಿನದ ಅನುಭವಗೋಷ್ಠಿಯಲ್ಲಿ ವಚನಕಾರರಾದಂತಹ ಸಿದ್ದರಾಮಯ್ಯನವರ ಒಂದು ವಚನಗಳನ್ನು ನಾವು ಈ ದಿನದ ಅನುಭವಗೋಷ್ಠಿಗೆ ಆಯ್ಕೆ ಮಾಡಿಕೊಂಡಿದ್ದೇವೆ. ಈಗ ನಾನು ನೇರವಾಗಿ ಸಿದ್ದರಾಮಯ್ಯನವರ ಒಂದು ವಚನವನ್ನು ಓದ್ತಾ ಇದ್ದೇನೆ. ಯೋಗಿಗೆ ಕೋಪವೇ ಮಾಯೆ, ರೋಗಿಗೆ ಅಪತ್ಯವೇ ಮಾಯೆ, ಜ್ಞಾನಿಗೆ ಮಿಥ್ಯವೇ ಮಾಯೆ, ಅಂದನೆಂಬವಂಗೆ ನಾನು ನೀನು ಎಂಬುದೇ ಮಾಯೆ. ಹಾಗೆ ನೋಡಿದ್ರೆ ಕೇವಲ 4 ಸಾಲುಗಳು ರವಿಕೀರ್ತಿಯವರೇ. ಯೋಗಿಗೆ ಕೋಪವೇ ಮಾಯೆ, ರೋಗಿಗೆ ಅಪತ್ಯವೇ ಮಾಯೆ, ಜ್ಞಾನಿಗೆ ಮಿಥ್ಯವೇ ಮಾಯೆ, ಅಂಧನೆಂಬುವನಿಗೆ ನಾನು ನೀನು ಎಂಬುದೇ ಮಾಯೆ. ಇದು 4 ಸಾಲು ಇರ್ಬೋದು, ಆದರೆ 4 ದಿಕ್ಕಿನಲ್ಲೂ ನಮಗೆ ಆದರ್ಶಗಳನ್ನು ತಿಳಿಸುತ್ತೆ. ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈ ರೀತಿಯ ಎಲ್ಲ ದಿಕ್ಕಿನಲ್ಲೂ ನಾವು ಹೇಗೆ ಸಾಗಬೇಕು ಅನ್ನೋದನ್ನು ಆದರ್ಶವಾದದ್ದನ್ನು ಇದು ತುಂಬ ದಾರಿ ತೋರಿಸ್ತಕ್ಕಂಥ ಒಂದು ಕತ್ತಲು ತುಂಬಿಕೊಂಡಂತಹ ಕೋಣೆಗೆ ಯಾರಾದರೂ ದೀಪ ಹಿಡ್ಕೊಂಡು ಬಂದು ದಾರಿ ತೋರಿಸಿದ್ರೆ ನಮ್ಗೆ ಎಷ್ಟು ಖುಷಿಯಾಗುತ್ತೋ, ನೆಮ್ಮದಿ ಆಗುತ್ತೋ, ಅದೇ ರೀತಿ ದ್ವಂದ್ವ, ಅಜ್ಞಾನ ಅಥವಾ ಒಂದು ಖಿನ್ನತೆಯನ್ನು ತುಂಬಿಕೊಂಡಂತಹ ತಲೆಗೆ, ಅಂದರೆ ಕನ್ಫ್ಯೂಷನ್ ಇದ್ದಾಗ ಬುದ್ಧಿಗೆ ಇದೊಂದು ರೀತಿ ಬೆಳಕಿನ ರೀತಿ ಪ್ರಭಾವ ಬೀರುತ್ತೆ. ನೋಡಿ, ಒಂದು ಅದ್ಭುತವಾಗಿ ಹೇಳ್ತಾರೆ, ಯೋಗಿಗೆ ಕೋಪ ಇರಬಾರ್ದು, ಯೋಗಿಗೆ ಕೋಪವೇ ಮಾಯೆ ಅಂತ. ಅಂದರೆ ಅವರ ಅರ್ಥ, ಭಾವಾರ್ಥ ಅಥವಾ ಆಶಯ ಏನು ಅಂತ ಅಂದರೆ, ಯೋಗಿಗೆ ಕೋಪ ಇದ್ದರೆ ಅವನ ನಾಶವಾಗ್ತಾನೆ. ಯೋಗಿ ಅಲ್ಲ, ಕೋಪಕ್ಕೆ ಎಲ್ಲರೂ ನಾಶವಾಗ್ತಾರೆ. ಒಂದು ಉದಾಹರಣೆ ಕೋರ್ಟಲ್ಲಿ ಘಟಿಸಿದ್ದು ನಡೆದಂಥ ಒಂದು ಸುಪ್ರಸಿದ್ಧ ಪ್ರಕರಣದ ಬಗ್ಗೆ ನಾನು ಹೇಳ್ತೀನಿ. ಇನ್ ಡೀಟೇಲ್ ಆಗಿ ಹೋಗಲ್ಲ, ತುಂಬ ದೊಡ್ಡದಿದೆ ಅದು, ವರ್ಷಾನುಗಟ್ಟಲೆ ನಡೆದಿದೆ. ನಾನು ಸಂಕ್ಷಿಪ್ತವಾಗಿ ನನಗೆ ಹೇಗೆ ಸಾಧ್ಯವಾಗುತ್ತೋ ಹಾಗೆ ಹೇಳ್ತೀನಿ. ಒಂದು ಜಮೀನಿತ್ತು, ಆ ಜಮೀನಲ್ಲಿ ಬಾವಿ ತೋಡ್ತಾ ಇದ್ರು. ಅವರು 8 ಜನ ಅಣ್ಣತಮ್ಮಂದಿದ್ರು, ಒಳ್ಳೆ ಕಟ್ಟಾಳುಗಳು, ಒಬ್ಬೊಬ್ಬರು ತುಂಬ ವಯಸ್ಸಲ್ಲಿದ್ದರು. ಬಾವಿ ತೋಡಬೇಕಾದ್ರೆ ಅದು ಏನೋ ಒಂದು ಆ ಅಣ್ಣತಮ್ಮಂದ್ರಿಗೂ ಪಕ್ಕದ ಜಮೀನವ್ರಿಗೂ ಈ ಬಾವಿ ತೋಡಬೇಕಾದ್ರೆ ಒಂದು ಪ್ರತೀತಿ ಇದೆ, ಅಂದರೆ ಒಂದು ನಿಯಮ. ಇವಾಗ ಬೋರ್ವೆಲ್ ಎಲ್ಲ ನಾವು ತೋಡಬೇಕಾದ್ರೆ ಇಂಥ ಹತ್ರ ತೋಡಬೇಕು, ನೀರು ಬೀಳುತ್ತೆ ಅಂತೆಲ್ಲ ಇದೆ. ಅದೇ ರೀತಿ ಬಾವಿಗೂ ಇದೆ, ಇಂಥ ಹತ್ರ ತೋಡಬೇಕು ಅಂತ. ಇವರು ಆ ಪಕ್ಕದ ಜಮೀನು ಮತ್ತು ಇವ್ರ ಜಮೀನಿನ ಬಾರ್ಡ್ರ್ನಲ್ಲಿ ಬಾವಿಯನ್ನು ಕೊರೆಯೋ ಪ್ರಯತ್ನದಲ್ಲಿದ್ದಾರೆ. 8 ಜನ, ನೆನಪಿಟ್ಕೋಬೇಕು 8 ಜನ ಅನ್ನೋದನ್ನು. ಬಾವಿ ತೋಡೋ ಅಂಥ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಬಾವಿ ತೋಡ್ತಾ ಇದ್ದಾರೆ. ಆದರೆ ಆ ಕಡೆ ಜಮೀನವ್ರಿಗೂ ಇವ್ರಿಗೂ ಯಾವುದೋ ಕಾರಣಾಂತರಗಳಿಂದ ಮಾತೆಲ್ಲ ಬೆಳೆದ್ಬಿಟ್ಟು ಇವ್ರಿಗೆ ಜಗಳ ಶುರುವಾಯಿತು. ಈ ಜಗಳ ಎಲ್ಲಿಗೆ ಹೋಯಿತು ಅಂತ ಅಂದರೆ, ಈ 8 ಜನ ಇದ್ರಲ್ಲ, ಈಗ ಆ ಕಡೆ ಜಗಳಕ್ಕೆ ಅಂತ ಬಂದವ್ರನ್ನ ಸಾಯಿಸ್ಬಿಟ್ಟು ಮರ್ಡರ್ ಮಾಡಿಬಿಟ್ರು. ಕ್ಷಣದ ಕೋಪಕ್ಕೆ 8 ಜನಕ್ಕೆ ಶಿಕ್ಷೆ ಆಯಿತು. 14 ವರ್ಷ ಅವರು ಸೆರೆವಾಸ. ಅವರ ಯೌವನವನ್ನು, ಅವರ ತುಂಬು ಯೌವನವನ್ನು ಸೆರೆಮನೆಯ 4 ಗೋಡೆಗಳ ಮಧ್ಯೆ ಅವರು ಕಳಿಬೇಕಾಯಿತು. ಎಂಥ ದುರಂತ ಅಂದರೆ ಇದು. ಆಮೇಲೆ ಅವರು ಬಿಡುಗಡೆ ಆದರು. ಇತ್ತೀಚೆಗೆ ಒಂದು 2 ವರ್ಷ ಅನಿಸುತ್ತೆ ಅವ್ರು ಬಿಡುಗಡೆ. ಕರ್ನಾಟಕದ ಪ್ರಕರಣ ಇದು. ಅವರು ಬಿಡುಗಡೆ ಆದಾಗ ಅವರನ್ನೇ ಕೇಳಿದ್ರೆ ಅವರು ಎಂತಹ ಉದಾಹರಣೆ ಕೊಟ್ಟರು ಅಂತ ಅಂದರೆ, ಅಲ್ಲಪ್ಪ, ಒಂದು ಬಾವಿ ವಿಚಾರಕ್ಕೆ ನೀವು 8 ಜನ ಇದ್ದೀರಿ, 8 ಜನ ಹೋಗ್ಬಿಟ್ಟು ನೀವು ಜಗಳ ಆಡಿ, ನೀವು ಕೊಲೆ ಮಾಡಿ, ನಿಮ್ಮ ಇಡೀ ಜೀವನವನ್ನು 14 ವರ್ಷದ ಅಮೂಲ್ಯವಾದಂತಹ ಜೀವನ, 14 ಕ್ಷಣ ಇಂಪಾರ್ಟೆಂಟು, ಅಂದರೆ 14 ವರ್ಷ ನೀವು ಇಲ್ಲಿ ಕಳೆದ್ರಲ್ಲ ಅಂತ ಅವ್ರನ್ನ ಪ್ರಶ್ನೆ ಮಾಡಿ ಕೇಳಿದಾಗ ಅವರು ಹೇಳಿದ್ರು, ಅದು ಯಾವುದೋ ಒಂದು ಕ್ಷಣದ ಕೋಪ, ವರ್ಷಕ್ಕೆ ಹೋಗ್ಬಿಟ್ವಿ. ಆದರೆ 14 ವರ್ಷದಲ್ಲಿ ಅದೆಷ್ಟು ರಾತ್ರಿಗಳು, ಅದೆಷ್ಟು ಅಮಾವಾಸ್ಯೆಗಳು, ಅದೆಷ್ಟು ವನವಾಸಗಳನ್ನು ನಾವು ಅನುಭವಿಸಿದ್ವೋ ಅದು ಪರಮಾತ್ಮ ದೇವರಿಗೆ ಗೊತ್ತು. ನಾವು ಮಾಡಿದ ತಪ್ಪಿಗೆ, ಕ್ಷಣದ ತಪ್ಪಿಗೆ ಅಂತಾರೆ ಅವರು, ಕ್ಷಣದ ತಪ್ಪಿಗೆ ನಮಗೆ ಎಂಥ ಶಿಕ್ಷೆ ಕೊಟ್ಟ ಅನ್ನೋದನ್ನ ಹೇಳ್ತಾರೆ. ಆದರೆ ಆಮೇಲೆ ಇನ್ನೊಂದು ಮಾತು ನನ್ನನ್ನು ತುಂಬ ಕಾಡಿದ್ದೇನು ಅಂತ ಮತ್ತೊಬ್ಬರು ಹೇಳಿದ್ರು ಅವ್ರಿಗೆ, ಅಲ್ಲ, ನೀವು 8 ಜನ ಅಣ್ಣತಮ್ಮಂದಿರಿದ್ರಿ, ಆ ಬಾವಿಗಾಗಿ ಕಿತ್ತಾಡೋದು ಬಿಟ್ಟು ಕಟ್ಟಾಳುಗಳ ಥರ ಇದ್ರಿ ನೀವು. 8 ಜನ ಮನಸ್ಸು ಮಾಡಿದರೆ ಪಕ್ಕದಲ್ಲಿ ಇನ್ನೊಂದು ಬಾವಿ ತೋಡ್ಬೋದಿತ್ತಲ್ಲಪ್ಪ ಅಂತಂದ್ರು ಅವರು. ಇನ್ನೊಂದು ಬಾವಿ ತೋಡಿ ನೀವು ಆರಾಮಾಗಿ ಸಂಸಾರ ಮಾಡಿಕೊಂಡು ಬೆಳೆ ಬೆಳ್ಕೊಂಡು ಈ ಜೀವನವನ್ನು ಅನುಭವಿಸೋದು ಬಿಟ್ಟು ನೀವು ನಿಮ್ಮ ಶಕ್ತಿನ ಕೊಲೆ ಮಾಡೋದಕ್ಕೆ ಉಪಯೋಗಿಸಿದ್ರಲ್ಲ,
ಅದಕ್ಕೋಸ್ಕರ ನಿಮ್ಗೆ ಈ ರೀತಿ ಶಿಕ್ಷೆ ಆಯಿತು ಅಂತ ಅಂದರೆ ನಮ್ಮ ಶಕ್ತಿಯನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅವರು ಬಹುಶಃ ಈ ವಚನವನ್ನು ಓದಿದ್ದಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ಇನ್ನೊಂದು ರವಿಕೀರ್ತಿ, ಈ ಯೋಗಿಗೆ ಕೋಪವೇ ಮಾಯೆ. ಬಹುಶಃ ಈ ಯೋಗಿ ಅಂತ ಹೇಳಿದಾಗ ನನಗೆ ಮಹಾತ್ಮ ಬುದ್ಧನ ಒಂದು ಜೀವನ ಚರಿತ್ರೆ ನೆನಪಿಗೆ ಬರುತ್ತೆ. ಆತ ಹೋಗಿ ಒಂದು ಮರಣಶೈಲಿರುವಂತಹ ಒಬ್ಬ ರೋಗಿಯನ್ನು, ಒಬ್ಬ ಕಾಯಿಲೆ ಇದ್ದವನ್ನ, ಈ ರೀತಿಯಾದಂಥ ಬಡತನ, ಹಸಿವು, ನೋವು ಇದನ್ನೆಲ್ಲ ನೋಡ್ಕೊಂಡು ಬಂದಂತಹ ಒಂದು ಸಿದ್ಧಾರ್ಥ ಏನು ಬುದ್ಧ ಇದ್ದಾನೆ, ಅವನು ವಾಪಸ್ ಬಂದುಬಿಟ್ಟು ಅದನ್ನೆಲ್ಲ ತನ್ನ ಸಿಂಹಾಸನವನ್ನು, ಹೆಂಡತಿ, ಮಗುವನ್ನೆಲ್ಲವನ್ನು ಬಿಟ್ಟು ಹೋಗ್ತಾನೆ. ಕೊನೆಯ ಹಂತದಲ್ಲಿ ಎಷ್ಟು ಕೋಪವನ್ನೂ ಅವನು ಬಿಟ್ಬಿಡ್ತಾನೆ. ಯಾವುದಾದ್ರೂ ಕ್ಷಣದಲ್ಲಿ ಏನೋ ಒಂದು ಅವನೇನಾದರೂ ಯುದ್ಧ ಮಾಡೋಕ್ಕೆ ಹೋಗಿದ್ದಿದ್ರೆ ಕೋಪದಲ್ಲಿ ಅಥವಾ ಬೇರೆ ಒಂದು ವಿಚಾರದಲ್ಲಿ ಪಕ್ಕದ ರಾಜ್ಯವನ್ನು ನಾನು ಪಡ್ಕೊಳ್ಬೇಕು ಅನ್ನುವಂತಹ ಒಂದು ಆಸೆ ಅವನಿಗಿದ್ದಿದ್ರೆ ಬಹುಶಃ ಅವನು ಸಂತ ಆಗ್ತಾನೆ ಇರಲಿಲ್ಲ. ಯಾರು ಕೋಪವನ್ನು, ಯಾವ ವ್ಯಕ್ತಿಗಳು ಕೋಪವನ್ನು ಬಿಟ್ಟಿದ್ದಾರೋ ಅವರೆಲ್ಲ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಕೋಪದ ಹಿಂದೆ ಬಿದ್ದವರು ಖಂಡಿತವಾಗಿ ಸರ್ವನಾಶ ಆಗಿದ್ದಾರೆ. ಅದಕ್ಕೆ ನಾನು ಬುದ್ಧನಾಗಲಿಕ್ಕೆ ಮುಂಚೆ ಸಿದ್ಧಾರ್ಥ ಬುದ್ಧ ಹೇಗಾದ ಅಂತ ಹೇಳ್ತೀನಿ. ಕೋಪವನ್ನು ಬಿಟ್ಟು ನೋಡಿ, ಯಾವುದೋ ಕ್ಷಣದಲ್ಲಿ ಅವನಿಗೆ ಜ್ಞಾನೋದಯ ಆಯಿತು. ನಮಗೆಲ್ಲ ಗೊತ್ತು, ಗೋಧಿ ವೃಕ್ಷದ ಅಡಿಯಲ್ಲಿ ಕೂತಿದ್ದ ಅವನಿಗೆ ಒಂದು ಸತ್ಯ ಅರ್ಥ ಆಯಿತು. ಆಸೆ ಏನು ಬಿಟ್ರೆ ನನಗಿದು ಬೇಡ, ನನಗೆ ಹರ್ಟ್ ಆಗಲ್ಲ. ಯಾವಾಗ ನಮ್ಮ ನಿರೀಕ್ಷೆಗಳು ಹುಸಿ ಆಗ್ತವೋ ಆಗ ನಮಗೆ ಹರ್ಟ್ ಆಗುತ್ತೆ, ನಮಗೆ ಖಿನ್ನತೆ ಬರುತ್ತೆ. ನಮ್ಮ ಅಪೇಕ್ಷೆಗಳು ಯಾವಾಗ ಈಡೇರೋದಿಲ್ವೋ ಆವಾಗ ಮತ್ತೆ ನಮಗೆ ಕೋಪ ಬರುತ್ತೆ, ಖಿನ್ನತೆ ಬರುತ್ತೆ, ನಾವು ನಾಶ ಆಗ್ತೀವಿ. ಬುದ್ಧನಿಗೆ ಅನಿಸ್ತು. ಬುದ್ಧನಿಗೆ ಇನ್ನೊಂದು ಉಪಕಥೆ ಇದೆ, ತುಂಬ ಚೆನ್ನಾಗಿದೆ, ತುಂಬ ಸರಳವಾಗಿದೆ. ಬುದ್ಧ ಒಂದು ಕಡೆ ಧ್ಯಾನಕ್ಕೆ ಕೂತಿರ್ಬೇಕಾದ್ರೆ ಇಬ್ಬರು ಸಂಗೀತಗಾರರು ಬರ್ತಾರೆ ಅಲ್ಲಿಗೆ. ಅವನಿಗೆ ಧ್ಯಾನದ ಇನಿಷಿಯಲ್ ಸ್ಟೇಜಲ್ಲಿ ಇರ್ತಾನೆ, ಅವನು ತುಂಬ ಆರಂಭಿಕ ಹಂತದಲ್ಲಿ, ಇನ್ನೂ ಅವನು ತುಂಬ ಆಳಕ್ಕೆ ಹೋಗಿರೋದಿಲ್ಲ ಧ್ಯಾನದಲ್ಲಿ. ಆಗ ಇಬ್ಬರು ಸಂಗೀತಗಾರರು ಬಂದ್ಬಿಟ್ಟು, ಆ ಬುದ್ಧ ಇಲ್ಲಿ ಕೂತಿದ್ದಾನೆ ಅಂದರೆ ಒಂದಷ್ಟು ದೂರದಲ್ಲಿ ಅವ್ರು ಇರ್ತಾರೆ. ಅವರು ಸಂಗೀತಗಾರರು ಮಾತಾಡ್ಕೊಳ್ತಾ ಇರ್ತಾರೆ, ತಂತಿ ಬಗ್ಗೆ ಮಾತಾಡ್ತಾ ಹೇಳ್ತಾರೆ. ಒಬ್ಬ ಸಂಗೀತಗಾರ ಮತ್ತೊಬ್ಬನಿಗೆ ಹೇಳ್ತಾನೆ, ನೀನು ನಿನ್ನ ತಂತಿಯನ್ನ ತುಂಬ ಜೋರಾಗಿ ಬಳಸ್ತಾ ಇದೀಯಾ, ನೀನು ಜೋರಾಗಿ ಬಳಸಿದ್ರೆ ಅದು ಮೃದುವಾಗುತ್ತೆ, ಕಿತ್ತೋಗುತ್ತೆ. ನೀನು ತುಂಬಾ ಮೃದುವಾಗಿ ಬಳಸಿದ್ರೆ ರಾಗ ಹೊಮ್ಮೋದಿಲ್ಲ ಅಂತ. ಇದು ನಮಗ್ ತುಂಬಾ ಸರಳ ಅನ್ಸುತ್ತೆ. ಬುದ್ಧ ಯಾಕೆ ಬುದ್ಧ ಅನ್ನೋದು ನಮಗೀಗ ಅರ್ಥ ಆಗುತ್ತೆ. ಬುದ್ಧನಿಗೆ ಇದು ತುಂಬಾ ವಿಶೇಷ ಅನ್ಸಿ ಜೀವನದ ಒಂದು ಮೌಲ್ಯವೇ ತಿಳ್ಕೊಬಿಟ್ಟ ಅವನದ್ರಲ್ಲಿ. ಬುದ್ಧನಿಗೆ ಅರ್ಥ ಆಯ್ತು. ಒಂದು ನೋಡಿ, ಅವನೇನು ಹೇಳ್ದ, ತಂತಿಯನ್ನ ಜೋರಾಗಿ ಬಳಸ್ಬೇಡ, ಮುರಿದೋಗುತ್ತೆ, ಅಥವಾ ಮೃದುವಾಗಿ ಬಳಸ್ಬೇಡ, ರಾಗ ಹೊಮ್ಮೋದಿಲ್ಲ ಅಂತ ಹೇಳ್ದ. ಅಂದ್ರೆ ಜೀವನವೂ ಅಷ್ಟೇ. ಈ ಜೀವನದಲ್ಲಿ ಯಾವುದೂ ಸಹ ಅತಿ ಆಗಬಾರದು ಅನ್ನೋದು ಆ ತತ್ವ. ಅತಿ ಆದ್ರೆ ನಾಶ ಆಗ್ತೀವಿ. ತಂತಿ ಮುರಿಯೋದು ಅಂದ್ರೆ ಜೀವ ಹೋಗೋದು. ಅಥವಾ ಯಾವುದನ್ನು ಪ್ರಯತ್ನಿಸದೆ ನಶ್ವರ ರೀತಿಯಲ್ಲಿ ಕೂತಿದ್ವಿ ಅಂತ ಅಂದ್ರೆ ನಾವು ಏನನ್ನೂ ಸಾಧಿಸೋದಿಲ್ಲ. ಈ ಸಿದ್ಧಾಂತ, ಈ ತತ್ವ ಬುದ್ಧನಿಗೆ ಅರ್ಥ ಆಯ್ತು. ಇನ್ನೊಂದು ವಿಚಾರ ಏನು ಅಂದ್ರೆ, ಬುದ್ಧ ಮೊದಲು ಸಿದ್ಧಾರ್ಥನಾಗಿದ್ದ, ಅನಂತರ ಅವನಿಗೆ ಜ್ಞಾನೋದಯವಾದ ನಂತರ ಬುದ್ಧನಾದ. ಬುದ್ಧ ಅಂತ ಅಂದ್ರೆ ಯಾರಿಗೆ ಜ್ಞಾನೋದಯವಾಗಿದೆಯೋ, ಯಾರು ತನ್ನನ್ನು ತಾನು ಅರ್ಥ ಮಾಡ್ಕೊಂಡಿದ್ದಾರೋ, ಯಾರು ಜಗತ್ತಿನ ಈ ಮಾಯೆ, ಸೆಳೆತ, ಈ ಒಂದು ಪ್ರಭಾವಗಳಿಂದ ಹೊರಗುಳಿದಿದ್ದಾರೋ ಅವರು ಬುದ್ಧ. ಬುದ್ಧ ಅಂದ್ರೆ ಒಬ್ಬರೇ ಅಲ್ಲ, ಜಗತ್ತಿನಲ್ಲಿ ಮಾಯೆಯಿಂದ ಯಾರು ದೂರ ಆಗಿದ್ದಾರೋ, ಪ್ರಭಾವದಿಂದ ಯಾರು ದೂರ ಆಗಿದ್ದಾರೋ ಅವರೆಲ್ಲರೂ ಸಹ ಬುದ್ಧರು ಅಂತ ನಾವು ಜನಕ್ಕೆ ಅರ್ಥ ಆಗಲ್ಲ. ಬುದ್ಧ ಅಂದ್ರೆ ಒಬ್ನೇ ಅನ್ಕೊಂಡ್ಬಿಡ್ತಾರೆ. ಬುದ್ಧ ಅಂದ್ರೆ ಒಬ್ನೇ ಅಲ್ಲ, ಬುದ್ಧ ಅಂದ್ರೆ ಕೇವಲ ಸಿದ್ಧಾರ್ಥ ಅಲ್ಲ. ಬುದ್ಧ ಅಂದ್ರೆ ತುಂಬಾ ಜನ. ನೀವು ಕೇಳ್ತಿರ್ತಕ್ಕಂಥ, ನೀವು ಹೇಳ್ತಿರ್ತಕ್ಕಂಥ ನಾನು ಪ್ರಭಾವದಿಂದ, ನಿತ್ಯದಿಂದ, ಅಸತ್ಯದಿಂದ, ಮಾಯೆಯ ಒಂದು ಕಪಿಮುಷ್ಟಿಯಿಂದ ಹೊರಬಂದು, ಆಸೆಯಿಂದ ಹೊರಬಂದು ನಿಂತ್ವಿ ಅಂತ ಅಂದ್ರೆ ನಾವೆಲ್ಲರೂ ಬುದ್ಧ ಆಗ್ಬಹುದು. ನಾನು ಬುದ್ಧ, ನೀವು ಬುದ್ಧ ಆಗಬಹುದು. ಹೌದು. ಇಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಹೇಳ್ತಾರೆ, ಜ್ಞಾನಿಗೆ ಮಿಥ್ಯವೇ ಮಾಯೆ. ಈಗ ಜ್ಞಾನಿ ಅನ್ನೋನಿಗೆ, ಈಗ ನಾನೇನೋ ಬಹಳ ತಿಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡಿದ್ರೆ ಅದೇ ಒಂದು ಮಾಯೆ ಆಗ್ಬಿಡುತ್ತೆ. ಬಹುಶಃ ಅವ್ನು ತಿಳ್ಕೊತೀನಿ ಅನ್ನುವಂತ ಪ್ರಯತ್ನದಲ್ಲಿ ಇದ್ರೆ ಅದು ಬಹುಶಃ ಅವನಿಗೆ ಆ ಮಾಯೆಯಿಂದ ಹೊರಗಡೆ ಬರ್ಬೇಕು ಅಂತ. ನಿಮ್ಗೆ ಇದು ಜ್ಞಾನಿಗೆ ಮಿಥ್ಯ ಮಾಯೆ ನೀವೇ ಹೇಳಿದ್ರಿ, ಎಲ್ಲ ತಿಳ್ಕೊಬಿಟ್ಟಿರ್ತೀವಿ ಅಂತ. ಒಂದು ಸತ್ಯ ಏನು ಅಂತ ಅಂದ್ರೆ, ಯಾರು ಭಾರತದ ಇತಿಹಾಸವಲ್ಲದೆ ಜಾಗತಿಕ ಇತಿಹಾಸ ಮಟ್ಟದಲ್ಲಿ ಸಾಧನೆಗಳನ್ನು ಮಾಡಿದ್ದಾರೋ ಅವರಿಗೆ ತಿಳುವಳಿಕೆ ಮೂಡಿದ್ದು ಒಂದೇ ವಿಚಾರದಲ್ಲಿ. ಒಂದೇ ವಿಚಾರ ಅವ್ರು ತಿಳ್ಕೊಂಡಿದ್ದು, ನನಗೆ ಏನೂ ಗೊತ್ತಿಲ್ಲ. ನನಗೆ ಏನೂ ಗೊತ್ತಿಲ್ಲ ಅನ್ನೋ ವಿಚಾರ ಯಾವಾಗ ಅವ್ರಿಗೆ ಗೊತ್ತಾಯ್ತೋ ಅವತ್ತು ಅವ್ರಿಗೆ ಏನೋ ಗೊತ್ತಿದೆ, ಜಗತ್ತಿನ ಯಾವುದೋ ಒಂದು ವಿಚಾರ, ಸಬ್ಜೆಕ್ಟ್ ಮ್ಯಾಟ್ರ್ ಅವ್ರಿಗೆ ತುಂಬ ಮನಸ್ಸಿಗೆ ಮುಟ್ಟಿದೆ ಅನ್ನೋದು ಅವ್ರಿಗೆ ಗೊತ್ತಾಯ್ತು. ಅಂದರೆ ಇದರ ಅರ್ಥ, ಜ್ಞಾನಿ ಏನಿರಬೇಕು ಅಂತಂದ್ರೆ ಅವನು ಓಪನ್ ಬುಕ್ ರೀತಿ ಇರಬೇಕು. ನನ್ನಲ್ಲಿ ಇಷ್ಟಿದೆ,
ಅದಕ್ಕೆ ಮೀರಿ ನನ್ನ ಹತ್ರ ಎಕ್ಸ್ಪೆಕ್ಟೇಷನ್ ಮಾಡೋ ತಪ್ಪು ನನ್ನ ಹತ್ರ ಇಲ್ಲ. ಅದು ಬಹುಶಃ ಒಂದು ಖಾಲಿ ಹಾಳೆ ಇದ್ರೆ ಅವನು ಅದರಲ್ಲಿ ನಾವು ಹೋಗಿ ಬರಿಬೋದು. ಈಗ ನಾನು ನನ್ನ ಕಾಲೇಜಿನಲ್ಲಿ ಫಸ್ಟ್ PUC ಗೆ ಬಂದಾಗ ಮಕ್ಕಳಿಗೆ ನಾನು ಹೇಳ್ತಿರ್ತೀನಿ, ಫಸ್ಟ್ ಡೇ ಬಂದಾಗ ಕೆಲವೊಬ್ಬರು ನಮಗೆಲ್ಲ ಗೊತ್ತಿದೆ ಅನ್ನೋ ಥರ ಪಾಠ ಸರಿಯಾಗಿ ಕೇಳಿಸ್ಕೊತಾ ಇರಲ್ಲ. ಅವಾಗ ಅವ್ರಿಗೆ ನಾನು ಹೇಳ್ತೀನಿ, ನೀವು ಫಸ್ಟ್ ಡೇನೇ ನಿಮ್ಮ ಮೈಂಡು ಇಷ್ಟು ಫುಲ್ ಆಗೋದ್ರೆ ನಾವು ಹೇಳಿದ್ದೇನೂ ನೀವು ತೊಗೊಳಕ್ಕಾಗಲ್ಲ. ನಿಮ್ಮ ಮನಸ್ಸನ್ನು ನೀವು ಖಾಲಿ ಹಾಳೆ, ನಾನು ಏನೋ ತಿಳ್ಕೊಳಕ್ಕೆ ಬಂದಿದ್ದೀನಿ ಅಂತ ಅಂದ್ಕೊಳ್ಳಿ. ಆಮೇಲೆ ಇವಾಗ ಕೆಲವು ಸಲ ನಾವು ಹೋದಾಗ ಎಲ್ಲೋ ಒಂದು ದೊಡ್ಡ ಪ್ರವಚನ ಕೊಡೋಕ್ಕೆ ಹೋಗ್ತೀವಿ. ಅವಾಗ ಇವರೆಲ್ಲ ತುಂಬ ಜ್ಞಾನಿಗಳು ನನ್ನ ಮುಂದೆ ಕೂತಿದ್ದಾರಲ್ಲ, ಈಗೇನು ಮಾಡಲಿ ಅಂತ ಹೋದರೆ ನನಗೆ ಕೊಡೋಕ್ಕಾಗಲ್ಲ. ಈಗ ನಾವು ಅವರಿಗಿಂತ ನಾನು ಒಂಚೂರು ತಿಳ್ಕೊಂಡಿದ್ದೀನಿ ಅಂತ ಒಂದು ಕಾನ್ಫಿಡೆನ್ಸ್ ಸಹ ನಮ್ಮಲ್ಲಿ ಇರಬೇಕಾಗುತ್ತೆ. ಈಗ ಮುಂದಿನ ಒಂದು ವಚನವನ್ನು ನಾನು ಓದ್ತಾ ಇದ್ದೇನೆ. 6 ಕಂಡು ಕೈಯೆತ್ತು ಮುಗಿದರೆ ನಾನು ಮುಗಿವೆನಾಗಿ, ಅದೇನು ಕಾರಣವೆಂದರೆ ಅವರ ನಿಟಿಲ ಕಟದ ಭ್ರೂ ಮಧ್ಯದಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಪ್ಪನಾಗಿ, ಅವರರಿಯರು ನಾ ಬಲ್ಲೆಗಾಗಿ ಕೈ ಮುಗಿದೆನು. ನನಗಿನ್ನಂತ ಬಹಳ ಆಶ್ಚರ್ಯ ಅನಿಸುತ್ತೆ. ಇದು ಇಷ್ಟು ವರ್ಷಗಳ ಹಿಂದೆ ಬರೆದಿರೋದಾ, ಏನೋ ಇತ್ತೀಚೆಗೆ ಬರೆದ? ಯಾಕಂದ್ರೆ ಅಷ್ಟು ಸರಳವಾದದ್ದು ಕನ್ನಡದ ಬಳಕೆ ಇದೆಯಲ್ಲ, ಬಹಳ ಸರಳವಾಗಿದೆ. ಹೇಳಿ. ಈ ವಚನ ಸಂಸ್ಕಾರದ ವಿಚಾರದಲ್ಲಿ ಬೆಳಕನ್ನ ಚೆಲ್ತಕ್ಕಂಥದ್ದು. ಇವತ್ತು ನಾನೊಬ್ರು ಅರಳು ಮಲ್ಲಿಗೆ ಪಾರ್ಥಸಾರಥಿ ಅಂತವ್ರನ್ನ ಭೇಟಿಯಾದೆ ಒಂದ್ಸರಿ. ತುಂಬಾ ಅವ್ರು ಬಹಳ ಜ್ಞಾನಿಗಳು. ಹಿಂದೆ ಭಕ್ತಿಪೀಠ ಎಲ್ಲ ಬಂದಿದ್ದೆ, ಅವ್ರನ್ನ ಭೇಟಿಯಾದೆ. ವಿವೇಕಾನಂದ ಬಗ್ಗೆ ನಾವು ಮಾತಾಡ್ತಾ ಹೋದ್ವಿ. ಅವರು ಒಂದು ವಿಚಾರನ ನನಗೆ ಹೇಳಿದ್ರು. 2 ಮಾತು ಅವ್ರು ಹೇಳಿದ್ದು. ನಾನು ವಿವೇಕಾನಂದ ಬಗ್ಗೆ ಸಾಕಷ್ಟು ಭಾಷಣಗಳನ್ನ ಮಾಡಿದ್ದೀನಿ, ಅಲ್ಲಿವರೆಗೂ ನನಗೆ ಆ ವಿಚಾರ ಹೊಳೆದಿರಲಿಲ್ಲ. ಅವ್ರು ಹೇಳಿದ್ರು, ಈ ರೀತಿ ವಿವೇಕಾನಂದ ಬಗ್ಗೆ ನಾನು ಅಲ್ಲಿ ಇಲ್ಲಿ ಹೋಗಿ ಮಾತಾಡ್ತಾ ಇರ್ತೀನಿ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಯಾರು. ಹೌದು, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು. ಜಗತ್ತಲ್ಲಿ ಇಲ್ಲದೆ ಇರೋದು 2 ಅಂತ ಹೇಳಿದ್ರು. ಅವ್ರಿಗೇನು ಗುರುಗಳು ಹೆಸರಲ್ಲೇ ಇದೆಯಲ್ಲ ಅಂತ. ಏನು ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ಜಗತ್ತಿಗೆ ಇವತ್ತು 2 ಇಲ್ಲ, ಒಂದು ವಿವೇಕ, ಮತ್ತೊಂದು ಆನಂದ ಇಲ್ಲ ಅಂತ ಹೇಳಿದ್ರು. ಏನು ಅದ್ಭುತ ಅಂತ ಅನಿಸ್ತು ಅಂದ್ರೆ, ಈಗ ಸಿದ್ದರಾಮಯ್ಯನವರು ಹೇಳ್ತಾ ಇರೋದು ಸಹ ಇದನ್ನೇ. ಇದು ಸಂಸ್ಕಾರ ಹೇಗಿರಬೇಕು ಅನ್ನೋದು ನೀವು ಇವಾಗ ಪಾಠ ಮಾಡೋರು ನಿಮಗೆ ತುಂಬಾ ಅನ್ವಯಿಸುತ್ತೆ. ಇದು ಮಕ್ಕಳ ಬಿಹೇವಿಯರ್ ಹೇಗಿರುತ್ತೆ, ಪ್ರತಿಯಾಗೂ ಗುರುಗಳ ಬಿಹೇವಿಯರ್ ಹೇಗಿರುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನೋಡಿ, ಅವ್ರು ಹೇಳ್ತಾರೆ, 6 ಕಂಡು ಕೈ ಎತ್ತಿ ಮುಗಿದರೆ ನಾನು ಮುಗಿವೆನಾಗಿ, ಅದೇನು ಕಾರಣವೆಂದರೆ ಅವರ ನಿಟಿಲ ಕಟದ ಭ್ರೂಮಧ್ಯದಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಪ್ಪನಾಗಿ, ಅವರರಿಯರು ನಾ ಬಲ್ಲೆಗಾಗಿ ಕೈ ಮುಗಿವೆ. ಸರಳವಾದಂತಹ ವಚನ, ಆದ್ರೆ ಎಂತ ಗಂಭೀರವಾಗಿ ಯೋಚನೆ ಮಾಡಬೇಕಾದಂತಹ ವಚನ ಅಂದ್ರೆ ಇದು. ಇದರ ಅರ್ಥ, ಯಾರೇ ಬಂದು ನನ್ನ ಎದುರು ನಿಂತು ಕೈ ಮುಗಿದರೆ ಪ್ರತಿಯಾಗಿ ನಾನು ಕೈ ಮುಗಿತೀನಿ. ಕಾರಣ ಏನು ಅಂತ ಅಂದ್ರೆ, ಇವ್ರು ಇಲ್ಲಿ ನೋಡಿ, ಇಲ್ಲಿದೆ ಅವರ ನಿಟಿಲ ಕಟದ ಭ್ರೂಮಧ್ಯದಲ್ಲಿ ಅಂತ ಅಂದ್ರೆ ಮನುಷ್ಯನ ಈ 2 ಹುಬ್ಬುಗಳ ನಡುವೆ ಆಜ್ಞಾಚಕ್ರ, ಅದನ್ನ ಭ್ರೂಮಧ್ಯೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ವಿಶೇಷವಾದಂತಹ ಶಕ್ತಿ ನಿಹಿತವಾಗಿರುತ್ತೆ ಅನ್ನೋದು ಮೊದಲಿನಿಂದಲೂ ಅದಿದೆ. ಅದಕ್ಕೆ ನಾವು ಯಾವಾಗಾದ್ರೂ ಏನಾದ್ರು ನೆನಪಿಗೆ ಬರಲ್ಲ ಅಂದ್ರೆ ಹಿಂಗ ಅಂತೀವಿ, ಮೇಲ್ ನೋಡ್ಕೋತೀವಿ. ಆ ಆಜ್ಞಾಚಕ್ರಕ್ಕೆ ಅಷ್ಟು ಶಕ್ತಿ ಇದೆ, ಅದು ದೇವರಿಗೆ ಪ್ರತೀಕ. ಇವರು ಅದನ್ನೇ ಹೇಳ್ತಾ ಇದ್ದಾರೆ, ಯಾಕೆ ನೀನು ಕೈ ಮುಗಿದ ನಂತರ ನಾನು ಕೈ ಮುಗಿತೀನಿ ಅಂತ ಅಂದ್ರೆ, ಆ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಯ ಭ್ರೂ ಮಧ್ಯದಲ್ಲಿ ನಾನು ಭಗವಂತನನ್ನ ಕಾಣ್ತಾ ಇದ್ದೇನೆ. ಸಾಕ್ಷಾತ್ ಶಿವ ಅಲ್ಲಿ ನೆಲೆಸಿದ್ದಾನೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಅಂದ್ರೆ ಅವ್ರು ಅದಕ್ಕೆ ಹೇಳಿದ ಅವರರಿಯರು. ನಿಮಗೆ ಆ ವ್ಯಕ್ತಿ ಕೈ ಮುಗಿದಂತಹ ವ್ಯಕ್ತಿಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನನಗೆ ಗೊತ್ತು ನಾನು ಕೈ ಮುಗಿತಾ ಇದ್ದೀನಿ ಅನ್ನೋದು ಒಂದು ಅರ್ಥ. ಆದ್ರೆ ಇನ್ನೊಂದು ಅರ್ಥ ಏನಂದ್ರೆ, ಎಲ್ಲರಲ್ಲೂ ದೇವರಿದ್ದಾನೆ ಅಂತ. ಅಂದ್ರೆ ಎದುರಿಗಿದ್ದಂತಹ ವ್ಯಕ್ತಿಯ ಭ್ರೂಮಧ್ಯ ಅಂದ್ರೆ ಅಗ್ನಾಚಕ್ರದಲ್ಲಿ ದೇವರಿದ್ದಾನೆ ಅಂತ ಸಿದ್ದರಾಮಯ್ಯನವರು ನೋಡ್ಬೇಕಾದ್ರೆ ಯತಿಗಳು, ಅವರು ಪ್ರತಿಯೊಬ್ಬ ಮನುಷ್ಯನಲ್ಲೂ ದೇವರಿದ್ದಾನೆ ಅನ್ನೋದನ್ನ ನಂಬಿದ್ದಾರೆ ಅಂತ. ವ್ಯಕ್ತಿಯೇ ದೇವರು, ಮನುಷ್ಯನೇ ದೇವರು, ಜ್ಞಾನವೇ ದೇವರು, ಯಾವುದೂ ಇಲ್ಲ. ಅದನ್ನ ಇವರು ಸಾರಸಕಟವಾಗಿ ಹೇಳ್ತಿದ್ರು. ಮತ್ತೊಂದು ಆಯಾಮದಲ್ಲಿ ಗಮನಿಸೋದಾದ್ರೆ ಈ ವಚನವನ್ನ, ಇದು ಸಂಸ್ಕಾರ. ನೋಡಿ, ಇವತ್ತು ಕಾಲೇಜಲ್ಲಿ ಪಾಠ ಮಾಡುವಂಥ ಗುರುಗಳಿರ್ತಾರೆ. ಮೊದಲು ನಾವೆಲ್ಲ ಏನು ಮಾಡ್ತಿದ್ವಿ ಅಂದರೆ, ನಿಮಗೆ ಗೊತ್ತಿರ್ಬೋದು ಬಹುಶಃ, ಗುರುಗಳು ಕ್ಲಾಸ್ ಒಳಗಡೆ ಬರ್ತಿದ್ದಂಗೆ ಏನೇ ಇರಲಿ ಎದ್ದು ನಿಂತು ನಮಸ್ಕಾರ ಮಾಡಬೇಕಿತ್ತು ನಾವು. ಈಗ ಆ ಸಂಸ್ಕೃತಿ ಉಳಿದಿದೆಯಾ ಅನ್ನೋದು ನೀವೇ ಹೇಳ್ಬೇಕು ನನಗೆ. ಈಗ ಅದೇ ಬಹಳಷ್ಟು ಕಡಿಮೆ ಆಗಿದೆ. ಬಟ್ ಈಗಲೂ ಕೆಲವು ಮಕ್ಕಳು ಎದ್ದು ನಿಲ್ತಾರೆ, ಕೆಲವು ಮಕ್ಕಳು ನಿಲ್ಲಲ್ಲ. ಈ ತರದ್ದು ಇರುತ್ತೆ, ನಾವು ಅವ್ರನ್ನ ಸರಿ ಮಾಡ್ತಾ ಇರ್ತೀವಿ. ಅದು ಸಂಸ್ಕಾರದ ವಿಚಾರವಾಗಿ ಬರುತ್ತೆ. ತಂದೆ ತಾಯಿ ಈ ವಿಚಾರದಲ್ಲಿ ಸ್ವಲ್ಪ ಹೇಳ್ಬೇಕು. ಯಾಕೆ ಅಂತಂದ್ರೆ, ಒಬ್ಬ ಹುಡುಗ, ಬೆಳಿತಕ್ಕಂತ ಹುಡುಗ ಎಲ್ಲಿ ಬಾಗಬೇಕು ಅಲ್ಲಿ ಬಾಗಬೇಕು. ಅವನು ತನ್ನ ಗುರುವಿನೊಂದಿಗೆ ಬಾಗೋದನ್ನ ಯಾವತ್ತು ಕಲಿತಾನೋ, ಅಂದ್ರೆ ಗುರು ಅಂತಂದ್ರೆ ಅದು ದೊಡ್ಡ ವಿಚಾರ. ತಂದೆ ತಾಯಿಗೆ ಎಷ್ಟು ಮೌಲ್ಯ ಇದೆಯೋ, ತಂದೆ ತಾಯಿಗೆ ಸಮಾಜದಲ್ಲಿ ಯಾವ ಒಂದು ಬೆಲೆ ಇದೆಯೋ, ಗುರುವಿಗೆ ಅದಕ್ಕಿಂತ ಪವಿತ್ರವಾದಂತಹ ಬೆಲೆ ಇದೆ. ತಂದೆ ತಾಯಿ ಹೇಳಬೇಕು ಗುರುವಿಗೆ, ಬಾಗ್ಬೇಕು ನೀನು ಅಂತ.
ನಮಗೆ ಬಾಗ್ದಿದ್ರು ಪರವಾಗಿಲ್ಲಪ್ಪ ಅಂತ ಗುರುವಿಗೆ ಬಾಗು ಅಂತ ಮಾತಲ್ಲಾದರೂ ಹೇಳಿ ಕಳಿಸ್ಬೇಕು. ಆಗ ಒಂದು ವಿಶೇಷವಾದಂತಹ ಸಂಸ್ಕಾರ ಆ ಮಗುವಿಗೆ ಬರುತ್ತೆ. ನೋಡಿ, ಎಲ್ಲವೂ ಇರುತ್ತೆ ಅಂದ್ಕೊಳ್ಳೋಣ, ಓದ್ತಾನೆ ಬರೀತಾನೆ 98% ತಗೋತಾನೆ, ಸಂಸ್ಕಾರ ಇಲ್ಲ ಅಂದ್ರೆ ಏನ್ ಮಾಡೋದು? ಆ ಜ್ಞಾನ ಮತ್ತೊಬ್ರಿಗೆ ಉಪಯೋಗ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಜ್ಞಾನ ಎಂತವ್ರಿಗೆ ಹಂಚ್ಬೇಕು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಮತ್ತಿದ್ದೇನೆ ಯಾರು ಅಂತ ನೋಡಿ. ಈಗ ನಮ್ಮ ಮನೆಗಳಲ್ಲಿ ಸಾಂಬಾರೆಲ್ಲ ಮಾಡ್ತೀವಲ್ಲ, ಒಂದು ಉದಾಹರಣೆಗೆ ಇದು ತುಂಬಾ ಚೆನ್ನಾಗಿದೆ ಉದಾಹರಣೆ. ನಾವು ಜ್ಞಾನ ಅನ್ನುವುದು ಸಿಹಿಗೆ ಹೋಲಿಸ್ತಾರೆ, ತುಂಬಾ ಸಿಹಿ, ಅಮೃತಕ್ಕೆ ಹೋಲಿಸ್ತಾರೆ. ನೋಡಿ, ಅಮೃತವನ್ನ ಒಂದು ತುಂಬಾ ಶುಚಿಯಾಗಿರ್ತಕ್ಕಂತಹ ತಟ್ಟೆಯಲ್ಲೋ ಅಥವಾ ಒಂದು ಲೋಟದಲ್ಲೋ ಬೌಲಲ್ಲೋ ಹಾಕಿ ಅದನ್ನು ಇಲ್ಲಿ ಹಾಕುವಾಗ ಯಾವ ರೀತಿ ಇತ್ತು ಅದು ಶುದ್ಧವಾದಂತಹ ತಟ್ಟೆ, ಶುದ್ಧವಾದಂತಹ ಬೌಲಲ್ಲಿ ಹಾಕಿದ್ರೆ ಅದೇ ರೀತಿ ಇರುತ್ತೆ. ಆದರೆ ನೆನ್ನೆ ಸಾರು ಮಾಡಿ ತೊಳೆದೇ ಇರೋದಿಲ್ಲ ಅಂತಹ ಒಂದು ಬೌಲಲ್ಲಿ ಆ ಅಮೃತವನ್ನು ಹಾಕಿದ್ರೆ ಅಮೃತವಾಗಿರುತ್ತಾ? ಅಮೃತವಾಗಿರೋದಿಲ್ಲ. ಇದಕ್ಕೆ ಕಾರಣ ಏನು ಅಂದರೆ ಈ ನೆನ್ನೆ ಹಳಸ್ದಂತಹ ಇದರಲ್ಲಿ ಹಾಕೋ ಅಮೃತ ಅನ್ನೋದು ಏನು ಸೂಚಿಸುತ್ತೆ ಅಂತಂದ್ರೆ ಅದು ಮತ್ತೇನು ಸೂಚಿಸೋದಿಲ್ಲ. ಮನುಷ್ಯನ ಮನಸ್ಸಲ್ಲಿ ಮತ್ತೆ ಮೈಂಡಲ್ಲಿ ಇರ್ತಕ್ಕಂತಹ ಸಂಸ್ಕಾರವನ್ನು ಇದು ತೋರಿಸುತ್ತೆ. ಸಂಸ್ಕಾರ ಉಳ್ಳವನಿಗೆ ಮಾತ್ರ ಜ್ಞಾನವನ್ನು ಗುರುವಿನಿಂದ ಪಡೆಯುವಂತಹ ಯೋಗ್ಯತೆ ಮತ್ತು ಶಕ್ತಿ ಇದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿಗೆ ನೋಡಿ, ಈಗ ಇವರೇ ನಮ್ಮ ಸಿದ್ದರಾಮಯ್ಯ ಅವರು ಹೇಳಿದ ಹಾಗೆ ವಚನಕಾರರು ಇದೇ ಮಾತನ್ನು ನಾವು ಬಸವಣ್ಣನವರ ವಚನಗಳಿಗೆ ಹೋಲಿಸಿದಾಗ ಬಹುಶಃ ನಾವು ನೇರವಾಗಿ ಬಸವಣ್ಣನವ್ರನ್ನ ನೋಡಿಲ್ಲದೆ ಹೋದರೂ ಅವರ ವಚನಗಳ ಮೂಲಕ ಅವರನ್ನು ಅರ್ಥೈಸ್ಕೊಳ್ತಾ ಪ್ರಯತ್ನ ಮಾಡಿದಾಗ ಅವರು ಒಬ್ಬರು ಯಾರಾದರೂ ಈ ಡೋಹಾರ ಕಕ್ಕಯ್ಯನು ಅಥವಾ ಇನ್ಯಾರು ಶರಣು ಅಂತ ಹೇಳಿದಾಗೆ ಶರಣು ಶರಣಾರ್ಥಿ ಅಂತ ಹೇಳ್ತಾರೆ. ಆಮೇಲೆ ನನಗಿಂತ ಹಿರಿಯರಿಲ್ಲ ಅಂತ ಹೇಳ್ಬಿಡ್ತಾರೆ. ನನಗಿಂತ ಹಿರಿಯರಿಲ್ಲ. ಎದುರುಗಡೆ ಇದ್ದಂಥ ವ್ಯಕ್ತಿ ಏನಿದ್ದಾನೆ ಅವನು ಸಾಮಾನ್ಯನವನು ಏನೋ, ಯಾರೋ ಒಬ್ರು ಸಾಮಾನ್ಯ ವ್ಯಕ್ತಿ. ಆದರೆ ಆತ ಶಿವಶರಣ. ಆ ಕಾರಣಕ್ಕಾಗಿ ಆ ಶಿವಶರಣರಿಗಿಂತ ಹಿರಿಯರು ಯಾರೂ ಇಲ್ಲ, ನನಗಿಂತ ಕಿರಿಯರಿಲ್ಲ ಅಂದರೆ ನಾನೇ ಚಿಕ್ಕವನು. ಸೊ ಅಲ್ಲಿ ಎಂಥ ಸೌಜನ್ಯದ ಮಾತುಗಳಿದೆ, ನಿಜವಾದ ಸೌಜನ್ಯ. ಬೆಳಕು ಅದು. ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಅದು ಎರಡು, ಸ್ವಾಭಿಮಾನ ಮತ್ತೆ ಸಂಸ್ಕಾರ ಎರಡೂ ಇದೆ ಅಲ್ಲಿ. ನನಗಿಂತ ಕಿರಿಯರಿಲ್ಲ ಅಂದ್ರೆ ನಾನು ಎಲ್ಲರಿಗಿಂತ ಚಿಕ್ಕವನು ಅನ್ನೋ ಒಂದು ಭಾವ ಇದೆ. ನಾನು ಅನ್ನೋದೇ ಇಲ್ಲ. ಯಾಕೆ ದೊಡ್ಡವನು ಅನ್ನೋದಾದ್ರೆ ಒಂದೇ ಕಾರಣಕ್ಕೆ, ನಾನು ಶಿವಭಕ್ತನಿಗಿಂತ ದೊಡ್ಡವರು ಯಾರು ಇಲ್ಲ, ನಾನು ಶಿವಭಕ್ತ ಅನ್ನೋ ಕಾರಣದಿಂದ ನಾನು ದೊಡ್ಡವನು, ಜಗತ್ತಿಗೆ ಹೋಲಿಸಿದ್ರೆ ನಾನು ತುಂಬಾ ಚಿಕ್ಕವನು ಸ್ವಾಮಿ ಅಂತ ನಾನು ಅನ್ನೋದು ವಿನಮ್ರವಾದಂತಹ ಸಂಸ್ಕಾರದ ಪದಗಳು. ನಾನು ಅನ್ನೋದೇ ಇರಬಾರ್ದು, ನಾನು ಅನ್ನೋದನ್ನ ತೆಗೆದಾಕ್ಬಿಡ್ಬೇಕು. ಯಾರೊಬ್ರು ದಾಸ ಸಾಹಿತ್ಯದಲ್ಲಿ ನಾನು ಅನ್ನೋದು ಹೋದ್ರೆ ನಾವು ಸ್ವರ್ಗಕ್ಕೆ ಹೋಗ್ಬೋದು ಅಂತ ಹೇಳಿದಾರಂತೆ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಒಬ್ಬ ಬಹಳ ಜ್ಞಾನಿ ಇದ್ನಂತೆ. ಅವನು ಬಹಳ ಜ್ಞಾನ ಪಡ್ಕೊಂಡಿದ್ರಿಂದ ಎಲ್ಲರೂ ಇವನನ್ನು ಬಹಳ ಜ್ಞಾನಿ ಹಾಗೆ ಹೀಗೆ ಅಂತ ಹೊಗಳ್ತಾ ಇದ್ರಂತೆ. ಅವನಿಗೆ ವಿಪರೀತ ಅಹಂಕಾರ ಆಯ್ತಂತೆ. ನನಗಿಂತ ಜ್ಞಾನಿ ಇನ್ಯಾರೂ ಇಲ್ಲ ಅಂತ. ಒಂದು ದಿನ ಅವನ ಮರಣ ಹೊಂದುತ್ತಾನೆ, ಸ್ವರ್ಗಕ್ಕೆ ಹೋಗ್ತಾನೆ. ಸ್ವರ್ಗದ ಬಾಗಿಲು ಹಾಕಿರುತ್ತೆ. ಅವನಿಗನ್ನಿಸುತ್ತೆ, ನಾನು ಹೋಗಿದ ತಕ್ಷಣ ಸ್ವರ್ಗದ ಬಾಗಿಲು ನನಗೆ ತೆಗೆದು ಬಿಡುತ್ತೆ, ನಾನು ಸೀದಾ ಒಳಗಡೆ ಹೋಗ್ಬಿಡ್ತೀನಿ, ಯಾಕಂದರೆ ನಾನು ಜ್ಞಾನಿ, ನಾನೊಬ್ಬ ಭಕ್ತ ಅಂತ. ಸ್ವರ್ಗದ ಬಾಗಿಲನ್ನು ತಟ್ಟುತ್ತಾನಂತೆ. ಆವಾಗ ಒಳಗಿಂದ ಒಂದು ಧ್ವನಿ ಕೇಳುತ್ತಂತೆ, ಯಾರಪ್ಪ ನೀನು ಅಂತ. ಇವನಿಗೆ ವಿಪರೀತ ಕೋಪ ಮತ್ತು ಅಹಂಕಾರ. ನನ್ನನ್ನೇ ನೀನು ಯಾರು ಅಂತ ಕೇಳ್ತಾ ಇದೆಯಾ? ನಾನು ಬಂದ ತಕ್ಷಣ ಬಾಗಿಲು ತೆರಿಬೇಕು, ನಾನು ಒಳಗಡೆ ಹೋಗಬೇಕು, ನಾನು ಮಹಾಜ್ಞಾನಿ, ನಾನು ಮಹಾಭಕ್ತ ಅಂತ. ಅದಕ್ಕೆ ಅವನು ನಾನು ಅಂತ ಹೇಳ್ತಾನಂತೆ. ಆ ಬಾಗಿಲು ತೆಗೆಯೋದೇ ಇಲ್ವಂತೆ. ಬಾಗಿಲು ತಟ್ಟಿ ಸುಸ್ತಾಗಿ ಪುನಃ ವಾಪಸ್ ಬರ್ತಾನಂತೆ. ಅವ್ರ ಗುರುಗಳ ಹತ್ರ ಹೇಳ್ತಾನಂತೆ, ನಾನು ಸ್ವರ್ಗದ ಬಾಗಿಲು ತಟ್ಟದೆ ನನಗೆ ತೆಗೀಲಿಲ್ಲ ಅಂತ. ಏನಾಯಿತು ಅಂತ ಹೇಳಿದಾಗ ಅಲ್ಲಿ ಯಾರೋ ಕೇಳಿದ್ರು, ನೀನು ಯಾರು ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ನೀನು ನಾನು ಅನ್ನುವಂಥ ಅಹಂಕಾರ ನಿನಗೆ ಎಲ್ಲಿವರೆಗೂ ಇರುತ್ತೆ, ನಿನಗ್ಯಾಕೆ ಭಗವಂತ ದರ್ಶನ ಕೊಡ್ತಾನೆ? ನೀನು ನಾನು ಅನ್ನೋದನ್ನು ಬಿಟ್ಟು ನಾನು ಭಗವಂತನ ದರ್ಶನಕ್ಕಾಗಿ ಬಂದಿದ್ದೀನಿ ಅಂತ ಹೇಳ್ಕೊಂಡು ನಿನ್ನ ಅಸ್ತಿತ್ವವನ್ನು ಕಳೆದುಕೋ. ನೀನೇನು ಅಲ್ಲ, ನಿನಗೆ ಭಗವಂತನನ್ನು ನೋಡಬೇಕು ಅಂದರೆ ನಿನ್ನ ಅಸ್ತಿತ್ವವನ್ನು ಕಳ್ಕೊಂಡು, ಇಲ್ಲ ನನಗೆ ಈ ರೀತಿ ಭಗವಂತನ ಹತ್ರ ಬಂದಿದ್ದೀನಿ ಎಂದಾಗ ಭಗವಂತ ನಿನಗೆ ದರ್ಶನ ಕೊಡ್ತಾನೆ ಅಂತ. ಈ ಭಗವಂತನ ದರ್ಶನ ಇವೆಲ್ಲವೂ ನಾವು ಸೈಂಟಿಫಿಕ್ಕಾಗಿ ಹತ್ತಿರ ಸುಳ್ಳು ಇವನ್ನೆಲ್ಲ ಬಿಟ್ಟುಬಿಡೋಣ. ಆದರೆ ಅಹಂಕಾರವನ್ನು ಬಿಟ್ಟಾಗ ನಾವು ಏನನ್ನಾದರೂ ಸಾಧಿಸ್ಬೋದು. ಬಹುಶಃ ಅವನು ಮತ್ತೆ ಇನ್ನೊಂದ್ಸರಿ ಹೋಗ್ತಾನೆ, ಪ್ರಯತ್ನವನ್ನು ಬಿಟ್ಟು ಅಹಂಕಾರವನ್ನು ಬಿಟ್ಟು ಹೋಗ್ತಾನೆ. ಆವಾಗ ಅವನಿಗೆ ಸ್ವರ್ಗದ ಬಾಗಿಲು ತೆಗೆಯುತ್ತೆ. ಅಂದರೆ ಈ ನಾನು ಅನ್ನೋದನ್ನು ಬಿಟ್ಟಾಗ ನಾವು ಏನನ್ನಾದ್ರೂ ಮಾಡಬಹುದು. ನಾವು ವಿನಯವಂತರಾಗಿರಬೇಕು, ಎಷ್ಟೇ ಜ್ಞಾನಿಗಳಾಗಿದ್ರೂ ಪರವಾಗಿಲ್ಲ ಅಂತದ್ದು. ಜ್ಞಾನವಂತನಿಗೆ ವಿನಯವೇ ಭೂಷಣ ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದಾರೆ. ಖಂಡಿತ ಎಲ್ಲ ಹಿರಿಯರು ಅದನ್ನೇ ಹೇಳಿದ್ದಾರೆ. ಈಗ ಮತ್ತೊಂದು ವಚನವನ್ನು ತಗೋತಾ ಇದ್ದೀನಿ. ಪುಣ್ಯವ ಮಾಡಬೇಕೆಂದು ಮರುಗಬೇಡ, ಪುಣ್ಯವ ಮಾಡಬೇಕೆಂದು ಮರುಗಬೇಡ, ಪಾಪವ ಮಾಡಿದ್ದಡೆ ಪುಣ್ಯ ದಿಟ ಬೇರೆ ತೀರ್ಥಬೇಡ. ಸತ್ಯವ ನುಡಿದಲ್ಲಿ ಸಂದಿಹನಿಹನು
ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಹುಸಿಗೆ ಹರಡಿದನು. ನೋಡಿ, ಇದು ಜನಸಾಮಾನ್ಯರಿಗೆ ಒಂದು ರೀತಿ ಒಂದು ಸತ್ಯದ ಪರಿಚಯ ಮಾಡಿಸ್ತಕ್ಕಂತಹ ಒಂದು ವಚನ ಇದು. ಇವರು ಏನು ಸುಂದರವಾಗಿ ವಿವರಣೆ ಕೊಟ್ಟಿದ್ದಾರೆ ಅಂತಂದ್ರೆ ಈ ವಚನದಲ್ಲಿ ನೋಡಿ, ಅವರು ಹೇಳಿದ್ದಾರೆ, ಪುಣ್ಯವ ಮಾಡಬೇಕೆಂದು ಮರುಗಬೇಡ. ಜನ ನಾನು ಅಲ್ಲಿಗೆ ಹೋಗ್ಬೇಕು, ನಾನು ಕಾಶಿಗೆ ಹೋಗ್ಬೇಕು, ನಾನು ರಾಮೇಶ್ವರಕ್ಕೆ ಹೋಗ್ಬೇಕು, ನಾನು ಅದನ್ನ ದರ್ಶನ ಮಾಡಬೇಕು. ಯಾಕೆ ಅಂದ್ರೆ ದೇವ್ರನ್ನ ನೋಡ್ಬೇಕು, ಆ ಕಾರಣ ಇರೋದಿಲ್ಲ. ನಾನು ಪುಣ್ಯ ತಗೋಬೇಕು, ನಾನು ಪುಣ್ಯ ಸಂಪಾದನೆ ಮಾಡಬೇಕು, ನಾನು ಅದಾನ ಮಾಡಬೇಕು. ಯಾಕೆಂದ್ರೆ ಪುಣ್ಯ ಸಂಪಾದನೆ ಮಾಡಬೇಕು. ತುಂಬಾ ಜನಕ್ಕಿದೆ, ಒಂದು ಕಾರ್ಯಕ್ರಮ ಮಾಡಿ ನೂರಾರು ಜನಕ್ಕೆ ಊಟ ಹಾಕ್ಬಿಟ್ಟು ಆ ಊಟ ಹಾಕ್ಬಿಟ್ಮೇಲೆ ನಾನು ಇಷ್ಟು ಜನಕ್ಕೆ ಊಟ ಹಾಕಿಸ್ದೆ, ಇಷ್ಟು ಜನಕ್ಕೆ ಊಟ ಹಾಕಿಸ್ದೆ ಅಂದ್ರೆ ಒಂದು ಆತುರ ಇದೆ, ಏನನ್ನೋ ಪಡ್ಕೊಳ್ಳುವ ಆತುರ. ಹೌದು. ಒಂದು ಕತೆ ಇದೆ ಪುಣ್ಯದ ವಿಚಾರದಲ್ಲಿ ಬಂದಾಗ. ಒಬ್ರು ಸಂತರು, ಅವ್ರ ಹೆಸರು ಮರ್ತಿದ್ದೀನಿ, ಅದ್ರ ಕತೆ ತುಂಬಾ ಚೆನ್ನಾಗಿ ನೆನಪಿದೆ, ತುಂಬಾ ಚೆನ್ನಾಗಿದೆ. ಒಬ್ಬ ಸಂತರು, ಅವ್ರ ಜೊತೆಗೆ ಒಬ್ಬರು ಶಿಷ್ಯ, ಇಬ್ರು ಹಿಮಾಲಯಕ್ಕೆ ಹೋಗ್ತಾರೆ. ಹಿಮಾಲಯಕ್ಕೆ ಹೋಗಿ ಹಿಮಾಲಯದಲ್ಲಿ ಗಂಗೆಯನ್ನು ಅಂದ್ರೆ ತೀರ್ಥವನ್ನು ತಗೊಂಡು ಬರಬೇಕು. ಆ ತೀರ್ಥವನ್ನು ತಗೊಂಡು ಬಂದು ಅವರು ಆ ಸಂತರು ಇರ್ತಾರಲ್ಲ ಆ ದೇವಸ್ಥಾನದಲ್ಲಿ ದೇವರಿಗೆ ಅಭಿಷೇಕ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಹಿಮಾಲಯಕ್ಕೆ ಪಾದಯಾತ್ರೆಯಲ್ಲಿ ಹೋಗ್ತಾರೆ. ನಮ್ಮ ನಂಬಲಿಕ್ಕೆ ಅಸಾಧ್ಯ, ಅದು ನಡೆದಿದೆ ಇದು ಅನ್ನೋದು ಇತಿಹಾಸದಲ್ಲಿದೆ. ಕಾಲ್ನಡಿಗೆಯಲ್ಲಿ ಹಿಮಾಲಯಕ್ಕೆ ಹೋಗ್ತಾರೆ. ಜೊತೆಲಿದ್ದಂಥ ಶಿಷ್ಯ ತುಂಬಾ ದಣಿವಾಗುತ್ತೆ ಅವನಿಗೆ. ಅಲ್ಲಿ ಇಲ್ಲಿ ವಿಶ್ರಾಂತಿ ಮಾಡ್ಕೊಂತ ಅವರು ಹಿಮಾಲಯಕ್ಕೆ ಹೋಗ್ತಾರೆ. ಹಿಮಾಲಯಕ್ಕೆ ಹೋಗಿ ಸುಧಾರಿಸ್ಕೊಂಡು ಅಲ್ಲಿ ಅವರು ಹೋದಂಥ ಉದ್ದೇಶ ಈಡೇರಿಸ್ಕೊಂಡು ಗಂಗೆಯನ್ನು ತಗೊಂಡು ಒಂದು ಬಿಂದಿಗೆಯಲ್ಲಿ ಗಂಗೆ ಹಿಡ್ಕೊಂಡು ಬರುವಾಗ ಇನ್ನೂ ಸಂಕಟ, ಗಂಗೆ ಸಿಕ್ತು ಅನ್ನೋ ಒಂದು ಖುಷಿ, ಭಾರವನ್ನು ಹೊತ್ಕೊಂಡು ಬರಬೇಕಲ್ಲ ಅನ್ನೋ ಸಂಕಟ. ಯೋಚನೆ ಮಾಡಿ, ರಾಮೇಶ್ವರದಿಂದ ಅವ್ರು ಹೋಗಿರ್ತಾರೆ, ತಮಿಳುನಾಡಿನ ರಾಮೇಶ್ವರದಿಂದ ಹೋಗಿರ್ತಾರೆ. ರಾಮೇಶ್ವರದಿಂದ ಹಿಮಾಲಯ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಪ್ರಯಾಣ, ಎಷ್ಟು ದೂರ, ಎಷ್ಟು ಮೈಲಿಗಳ ಪ್ರಯಾಣ ಮಾಡಿರ್ತಾರೆ. ಅವರು ಅಲ್ಲಿಗೆ ಹೋಗ್ತಾರೆ, ಹೋಗಿ ಗಂಗೆಯನ್ನು ತಗೊಂಡು ಬರ್ತಾ ಇರ್ತಾರೆ. ಕೊನೆಗೆ ಕಷ್ಟಪಟ್ಟು ಅಲ್ಲಿ ಇಲ್ಲಿ ನಿಂತು ಮಾಡಿ ಬೇವಿತಾರೆ, ಸುಸ್ತಾಗ್ತಾರೆ, ಹಸುವಿನಿಂದ ಮರುಗ್ತಾರೆ, ಜ್ವರ ಬರುತ್ತೆ, ಏನೇನೋ ಮಾಡಿಕೊಂಡು ಬರ್ತಾರೆ. ದೇವಸ್ಥಾನಕ್ಕೆ ಇನ್ನು ತಮಿಳುನಾಡಿಗೆ ಎಂಟ್ರಿ ಕೊಡ್ತಾರೆ. ಅವರು ಪ್ರವೇಶ ಮಾಡಿದಾಗ ದೇವಸ್ಥಾನ ಅವಾಗ ತುಂಬ ಬಿಸಿಲಿನ ಸಮಯ. ತಮಿಳುನಾಡಲ್ಲಿ ಬಿಸಿಲು ಜಾಸ್ತಿ, ದಗ ಅಂತ ಉರಿತಾ ಇರುತ್ತೆ ಬಿಸಿಲು. ದೇವಸ್ಥಾನ ಇನ್ನೇನು ತುಂಬ ಸಮೀಪದಲ್ಲಿದೆ, ಕಣ್ಣಿಗೆ ಕಾಣುವಷ್ಟು ದೂರದಲ್ಲಿ ದೇವಸ್ಥಾನ ಇದೆ. ಈ ಪಕ್ಕದಲ್ಲಿದ್ದಂಥ ಶಿಷ್ಯನಿಗೆ ನೆಮ್ಮದಿ, ನಾನು ದೇವಸ್ಥಾನ ಹತ್ರ ಬಂತು, ನನ್ನ ಪ್ರಯಾಣ ಮುಗೀತು, ಅಪ್ಪ ದೇವರೇ ಕಾಪಾಡದೆ ನನ್ನ, ಬದುಕುಳಿದೆ ನಾನು ಅಂತ ಅವನು ಹೊರಡೋವಾಗ ಅಂದ್ಕೊಂಡಿರ್ತಾನೆ. ಬಹುಶಃ ಹಿಮಾಲಯಕ್ಕೆ ಕಾಲ್ನಡಿಗೆಯಲ್ಲಿ ಅಂದರೆ ನಾವು ವಾಪಸ್ ಬರೋದು ಒಂಥರ ಹಾಸ್ಯ ಮಿಶ್ರಿತವಾದಂತಹ ಗುಣ, ಒಂದು ಕಷ್ಟ ಇದೆ ನಾವು ಅಂತ ಅವನು ಹೇಳ್ಕೊಂಡೆ ಹೋಗಿರ್ತಾನೆ. ಆದರೆ ವಾಪಸ್ ಬರ್ತಾರೆ. ಈ ಸಂತರು ಅದನ್ನು ಹೊತ್ಕೊಂಡಿರ್ತಾರೆ. ದೇವಸ್ಥಾನ ಇನ್ನೇನು ಸಮೀಪದಲ್ಲಿದೆ. ಸಂತರಿಗೆ ಒಂದು ದೃಶ್ಯ ನೋಡ್ತಾರೆ ಸಂತರು. ಆ ಒಂದು ದೂರದಲ್ಲಿ ಒಂದು ಕತ್ತೆ ಮರಿ, ಪುಟ್ಟ ಕತ್ತೆ ಮರಿ, ನೀರು ಬೇಕಾಗಿರುತ್ತೆ, ಅದಕ್ಕೆ ನೀರಿಲ್ಲದೆ ಒದ್ದಾಡ್ತಾ ಇರುತ್ತೆ. ಇನ್ನೇನು ಸಾಯೋದಕ್ಕೆ ಕ್ಷಣಗಳು ಮಾತ್ರ ಉಳಿದಿರುತ್ತೆ ಕತ್ತೆಗೆ. ಈ ರಸ್ತೆಯಿಂದ ಆಚೆ ಬದಿಗೆ ಈ ದೃಶ್ಯವನ್ನ ಸಂತರು ನೋಡ್ತಾರೆ. ಸಂತರು ನೋಡಿ ಯಾವುದೇ ರೀತಿ ತಡ ಮಾಡದೆ ಪಟಾಪಟ್ಟತ್ತ ಅಂತ ಅಲ್ಲಿಗೆ ಹೋಗ್ಬಿಡ್ತಾರೆ. ಅಲ್ಲಿಗೆ ಹೋಗ್ಬಿಟ್ಟು ತಾವು ತಂದಂಥ ಬಿಂದಿಗೆ ಒಂದು ಸ್ವಲ್ಪ ನೀರು ಆವಿ ಆಗಿರುತ್ತೆ ಅಲ್ಲಿಂದ ಇಲ್ಲಿಗೆ ಬರೋವರೆಗೂ. ಆ ನೀರನ್ನ ಮುಲಾಜಿಲ್ದೆ ಕತ್ತೆಗೆ ಕುಡಿಸ್ತಾರೆ. ಆ ಕತ್ತೆ ಮರಿ ಇರುತ್ತಲ್ಲ, ಆ ಮರಿ ಕುಡಿಸ್ತಾರೆ. ಆ ಮರಿ ಪ್ರಾಣಾಪಾಯದಿಂದ ಕೂದಲೆಳೆ ಅಂತರದಲ್ಲಿ ಪಾರಾಗುತ್ತೆ. ಜೊತೆಯಲ್ಲಿದ್ದ ಶಿಷ್ಯನಿಗೆ ಚೂರ, ಗುರುಗಳೇ ನೀವೇನ್ ಮಾಡ್ತಾ ಇದ್ದೀರಾ, ನೀವು ಪಾಪ ಮಾಡ್ತಾ ಇದ್ದೀರಾ, ನೀವು ಅಲ್ಲಿಂದ ತಂದಿದ್ದೀವಿ, ನಮ್ಮ ಶ್ರಮನ ಹಾಳು ಮಾಡ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ ಅಂತ ನಿಮಗೆ ಜ್ಞಾನ ಇದೆಯಾ ಅಂತಂದೇಳಿ ಗುರು ಅನ್ನೋದು ನೋಡ್ದಂಗೆ ಮಾತಾಡ್ಬಿಡ್ತಾನೆ. ಆಗ ಎಂಥ ಅದ್ಭುತವಾದಂತಹ ಮಾತನ್ನ ಆ ಸಂತರು ಹೇಳ್ತಾರೆ ಅಂತಂದ್ರೆ, ನೋಡು, ನಾವು ಈ ನೀರನ್ನ ಅಭಿಷೇಕ ಮಾಡಬೇಕು ದೇವರಿಗೆ ಅಂತ ಅಲ್ಲಿಂದ ತಂದಿರ್ಬೋದು, ನಾವು ಶ್ರಮ ಪಟ್ಟಿರ್ಬೋದು ನಿಜ. ಆದ್ರೆ ಇವತ್ತು ನಾನೇನಾದ್ರೂ ಸಾಯ್ತಿರ್ತಕ್ಕಂಥ ಕತ್ತೆ ಮರಿಯನ್ನ ಸಾಯೋದಕ್ಕೂ ಬಿಟ್ಟು ನಾನೇನಾದ್ರೂ ದೇವರಿಗೆ ಅಭಿಷೇಕಕ್ಕೆ ಈ ನೀರು ತಗೊಂಡೋಗಿದ್ದೆ, ಅದು ನೀರಾಗಿ ಉಳಿತಾ ಇರಲಿಲ್ಲ, ನನಗೆ ಪಾಪ ಬಂದ್ಬಿಡೋದು, ನಾನೀಗ ಪುಣ್ಯ ಆಗಿದ್ದೀನಿ, ನನ್ನ ಕಾರ್ಯದಿಂದ ದೇವರು ಪರಮಾತ್ಮ ಶಿವ ಖಂಡಿತವಾಗ್ಲೂ ಮೆಚ್ತಾನೆ ಅಂತ ಸಂತರು ಹೇಳ್ತಾರೆ. ಅಂತ ಅದ್ಭುತವಾದಂತ ಕತೆ, ಅದ್ಭುತವಾದಂತ ಸಂದೇಶ ಇದೆ ಇದ್ರಲ್ಲಿ. ಅಂದ್ರೆ ಈಗ ನಾವು ಪುಣ್ಯ ಮಾಡಬೇಕು ಅನ್ನುವಂತಹ ತಹತಃ ಒಂದು ಕುದಿತನದಲ್ಲಿ ಏನ್ ಬೇಕಾಗಿರ್ಲಿಲ್ಲ. ಕಥೆಯಲ್ಲಿ ನೋಡಿ, ಅವ್ರೇನಾದ್ರು ಆ ಕತ್ತೆ ಮರಿನ ಸಾಯೋಕ್ ಬಿಟ್ಬಿಟ್ಟು ನನಗೆ ದೇವರೇ ಮುಖ್ಯ, ನನಗೆ ಮಡಿ ಮೇಲ್ಗೆನೆ ಮುಖ್ಯ ಅಂತೇಳಿ ಅಭಿಷೇಕ ಮಾಡಿದ್ರೆ ಯಾವ್ದೇ ಸ್ವಾಮಿ ಮೆಚ್ತಾನೆ ಅಂತ ಅಭಿಷೇಕನ ಪ್ರಾಣ ಉಳಿತಲ್ಲ ಅಲ್ಲಿ, ಯಾವ್ದೇ ಇದ್ರೇನು.
ಅದೇ ರೀತಿ ನೋಡಿ ಪುಣ್ಯದಿಟ ಬೇರೆ ತೀರ್ಥ ಬೇಡ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಹೇಳಿದ್ದಾರೆ, ಆಮೇಲೆ ಸತ್ಯವನ್ನು ನುಡಿದಲ್ಲಿ ಅಲ್ಲಿ ಶಿವ ಇದ್ದಾನೆ ಅಂತ ಹೇಳ್ತಾರೆ, ಒಲಿತಾನೆ ಶಿವ ಅಂತ. ನೋಡಿ, ಒಂದು ಸತ್ಯದಲ್ಲಿ ಸತ್ಯವನ್ನ ಉಳಿಸೋದು ಕಷ್ಟ, ಸತ್ಯದಲ್ಲಿ ಬದುಕೋದು ಕಷ್ಟ, ಸತ್ಯವನ್ನ ಪಾಲಿಸುವುದೂ ಕಷ್ಟ, ಸತ್ಯಕ್ಕೆ ಅಪಾಯವೂ ಸಹ ಅಧಿಕ. ಆದರೆ ಸತ್ಯಕ್ಕೆ ಸಾವು ಎನ್ನುವುದು ಬರದು, ಸತ್ಯಕ್ಕೆ ಯಾವತ್ತೂ ಸಹ ಸಾವು ಬರೋದಿಲ್ಲ. ಅದರಲ್ಲಿ ಜೀವಿಸೋದು ಕಷ್ಟ. ಸತ್ಯದ ಮೇಲೆ ಬಿದ್ದಂತಹ ಕಲ್ಲು ಅಥವಾ ಸತ್ಯವನ್ನು ಪಾಲಿಸ್ತಕ್ಕಂಥವನು, ಸತ್ಯವನ್ನೇ ಹೇಳ್ತಕ್ಕಂಥವನು ಬಿದ್ದಂತಹ ಕಲ್ಲು, ಅವನಿಗೆ ಎದುರಾಗ್ತಕ್ಕಂತಹ ಅವಮಾನ, ಅಪಮಾನ ಸುಳ್ಳು ಹೇಳುವವನಿಗೆ ಇಲ್ಲ. ಅದಕ್ಕೆ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಸತ್ಯ ಹರಿಶ್ಚಂದ್ರನ ಕಥೆ ನಮಗೆ ಖಂಡಿತವಾಗ್ಲೂ ನೆನಪಾಗುತ್ತೆ. ಸತ್ಯ ಹರಿಶ್ಚಂದ್ರನ್ ಒಂದೇ ಅಲ್ಲ, ಈ ಆಧುನಿಕ ಜಗತ್ತಿನಲ್ಲಿ ನಾವು ಸತ್ಯವನ್ನ ಪರಿಪಾಲಿಸ್ತೀವಿ ಅಂತ ನೀವು ಹೊರಡಿ, ನಿಮ್ಗೆ ಯಾವ ಹೇಳುತ್ತೆ ಅಂತ. ಅದಕ್ಕೆ ನಾನೇ ಬರ್ದಿದ್ದೀನಿ ಒಂದ್ ಕಡೆ, ಸತ್ಯಕ್ಕೆ ಅಪಾಯ ಹೆಚ್ಚು, ಸತ್ಯಕ್ಕೆ ಆಪತ್ತು ಹೆಚ್ಚು, ವಿಪತ್ತು ಹೆಚ್ಚು, ಅದೇ ರೀತಿ ಸತ್ಯಕ್ಕೆ ಆಯುಷ್ಯವೂ ಹೆಚ್ಚು ಅಂತ ಬರ್ದಿದ್ದೀನಿ. ಮತ್ತೊಂದು ವಚನವನ್ನ ತಗೋತಾ ಇದ್ದೀನಿ. ಸಕ್ಕರೆಯು ಆಕಾರ, ರುಚಿ ನಿರಾಕಾರ, ಲಿಂಗವು ಆಕಾರ, ಜಂಗಮು ನಿರಾಕಾರ, ಆಕಾರ ಬಿಟ್ಟು ನಿರಾಕಾರವಿಲ್ಲ, ನಿರಾಕಾರ ಬಿಟ್ಟು ಆಕಾರವಿಲ್ಲ, ಲಿಂಗ ಜಂಗಮವೆಂಬ ಭಯ, ಶಬ್ದ ಒಂದೇ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇವರು ಸಕ್ಕರೆಯನ್ನು ಉದಾಹರಿಸಿ ಹೇಳ್ತಾರೆ. ಸಕ್ಕರೆಯ ಆಕಾರ ಇದೆ, ಸಕ್ಕರೆಗೊಂದು ರವೆಯಾಗಿ ಆಕಾರ ಇದೆ, ಆದ್ರೆ ಅದು ರುಚಿಗೆ ಆಕಾರ ಇದೆಯಾ? ನೋಡಿ, ಸರಳವಾಗಿ ತಗೊಳ್ಳೋಣ ನಾವಿದನ್ನ. ಅದೇ ರೀತಿ ಸಕ್ಕರೆಗೆ ಆಕಾರ ಇದೆ, ರುಚಿಗೆ ನಿರಾಕಾರ, ಅದು ರುಚಿಗೆ ಯಾವುದೇ ರೀತಿ ಆಕಾರ ಇಲ್ಲ. ಆದ್ರೆ ಪರಮಾತ್ಮನನ್ನ ಈ ನಿಟ್ಟಿನಲ್ಲಿ ನೋಡೋಣ ನಾವು. ದೇವರಿಗೆ ಆಕಾರ ಇರ್ಬೋದು, ಆ ಪರಮಾತ್ಮದ ಅನುಭವ ಇದೆಯಲ್ಲ, ಸಕ್ಕರೆಯನ್ನ ನೋಡಿ ನಾವು ಬಾಯಿಗೆ ಹಾಕೋಬಹುದು, ಆ ರುಚಿ ನಮಗೆ ತಿಳಿಯುತ್ತೆ. ಅದೇ ರೀತಿ ಪರಮಾತ್ಮನನ್ನ ಕಣ್ಣೆದ್ರಿಗೆ ನಾವು ನೋಡ್ಬೋದು. ಆ ಅನುಭವ ಏನಿದ್ರು, ಶಿವನ ನೋಡೋ ಅನುಭವ ಏನಿದ್ರು ನಮಗೆ ಒಳ ಮನಸ್ಸಿಗೆ ತಿಳಿಯುತ್ತೆ ಹೊರತು ಅದಕ್ಕೆ ಆಕಾರ ಇಲ್ಲ, ನಿರಾಕಾರದಲ್ಲಿದ್ದಾರೆ ಅಂತ ಮತ್ತೆ ಮುಂದುವರೆದವರು ಹೇಳ್ತಾರೆ. ಹಾಗಾಗಿ ದೇವರು ಆಕಾರ ಸ್ವರೂಪಿಯಾಗಿರಬಹುದು, ದೇವರು ಆಕಾರ ಸ್ವರೂಪಿಯಾಗಿ ಇರುವುದರಿಂದಲೇ ಅವನು ನಿರಾಕಾರಿಯಾಗಿದ್ದಾನೆ. ಅವನು ನಿರಾಕಾರಿಯಾಗಿರುವುದರಿಂದಲೇ ಆಕಾರ ಸ್ವರೂಪಿಯಾಗಿ ಅವನನ್ನು ನಾವು ನೋಡ್ತಾ ಇದ್ದೀವಿ ಅಂತ ಇವರು ಒಂದು ರೀತಿ ಹೇಗಿದೆ ನೋಡಿ ಈ ವಚನ. ಅದೇ ರೀತಿ ಲಿಂಗ ಮತ್ತೆ ಜಂಗಮ ಎರಡು ಒಂದೇ ಎಂದಿದ್ದಾರೆ. ಅಂದ್ರೆ ಲಿಂಗ ಬೇರೆ ಅಲ್ಲ, ಜಂಗಮ ಬೇರೆ ಅಲ್ಲ, ಎರಡು ಒಂದೇ. ಅಂದ್ರೆ ಒಂದು ಅನುಭವಕ್ಕೆ ನಿರಾಕಾರದ ಸ್ವರೂಪದ ಅನುಭವ, ಅದನ್ನ ನಾವು ನೋಡಲಾಗೋದಿಲ್ಲ, ಅದನ್ನ ನಾವು ಅನುಭವಿಸ್ಬೇಕಾಗುತ್ತೆ. ಮತ್ತೆ ಲಿಂಗ ಜಂಗಮ ಎರಡೂ ಸಹ ಅನುಭವಕ್ಕೆ ತಾಕುವಂತಹವು ಅಂತಕ್ಕಂಥ ಗಂಭೀರವಾದಂತಹ ವಿಚಾರವನ್ನ ಅವರು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ನಿರಾಕಾರ ಬಿಟ್ಟು ಆಕಾರವಿಲ್ಲ, ಆಕಾರ ಬಿಟ್ಟು ನಿರಾಕಾರವಿಲ್ಲ. ಸೊ ಇದು ಒಂದು ಸರಳವಾಗಿ ಕಂಡು ಸಹ ಅದರಲ್ಲಿ ಒಂದು ವಿಶೇಷವಾದಂಥ ಆಶಯವನ್ನ ಸಿದ್ದರಾಮಯ್ಯನವರು ಇಲ್ಲಿ ಹೇಳಿದ್ದಾರೆ. ಧನ್ಯವಾದಗಳು ಶ್ರೀಯುತ ರವಿ ಕೀರ್ತಿ ಅವರಿಗೆ. ಇದುವರೆಗೂ ನಮ್ಮ ಅನುಭವ ಗೋಷ್ಠಿಯಲ್ಲಿ ಅತಿ ಹೆಚ್ಚು ಗದ್ದುಗೆಯನ್ನು ಹೊಂದಿರುವಂತಹ ಸಿದ್ದರಾಮಯ್ಯನವರ ವಚನಗಳನ್ನು ತೆಗೆದುಕೊಂಡು ಈ ದಿನ ಅವರು ನಮಗೆ ಬಹಳಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಅನುಭವ ಗೋಷ್ಠಿಯಲ್ಲಿ ಚರ್ಚೆ ಮಾತಾಡಿದ್ದೇವೆ. ಶ್ರೀ ಬಸವ ಟಿವಿಯ ಪರವಾಗಿ ಶ್ರೀಯುತ ರವಿ ಕೀರ್ತಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಶರಣಾರ್ಥಿ. ನಮಸ್ಕಾರ ಸ್ನೇಹಿತರೆ, ಶರಣ ಬಂಧುಗಳೇ, ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣಾರ್ಥಿ.